ಜಾನ್ವಿ ಜಾನ್ವಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಗೋ ಕಾಫಿ ಕುಡಿ. ನೀನು ಯಾಕೆ ತರಕ್ಕೆ ಹೋದೆ ವಸು? ನಾನೇ ಹೋಗಿ ಕುಡಿತಿದ್ದೆ. ಇನ್ಮೇಲೆ ನೀನು ಏನು ಕೆಲಸನೂ ಮಾಡೋ ಹಾಗಿಲ್ಲ. ನೀನು ಕೂತ್ ಕಡೆ ಎಲ್ಲ ನಾವೇ ರೆಡಿ ಮಾಡ್ಕೊಡ್ತೀವಿ. ತಣ್ಣಗಾಗ್ಬಿಡತ್ತೆ. ತಗೋ ಕಾಫಿ. ನಿಂಬೆ ಹಣ್ಣು ಜ್ಯೂಸ್ ಅದೆಲ್ಲ ಕುಡಿಬೇಡ, ಆರೋಗ್ಯಕ್ಕೆ ಒಳ್ಳೇದಲ್ಲ. ತಣ್ಣಗೆ ನಿಂಬೆಹಣ್ಣು ಜ್ಯೂಸ್ ಕುಡಿ. ತಗೋ. ನಾನ್ ಮಾಡಿರೋ ಆರೋರೂಟ್ ಕುಡಿಬೇಕು ಅಂದ್ರೆ ಗಂಜಿ. ನಾನ್ ಮಾಡಿದ್ರೆ ನೀನ್ ಕುಡಿಬೇಕು. ಏನೂ ಬೇಕಾಗಿಲ್ಲ. ನನ್ನ ಸೊಸೆ ಏನು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ಒಣ ಖರ್ಜೂರನ ಹಾಲಲ್ಲಿ ಹಾಕಿ ಕುದಿಸಿದ್ದೀನಿ. ತಗೋ. ಬೇಡ ಬೇಡ ಬೇಡ, ಆ ಕಾಫಿನೂ ಬೇಡ, ಜ್ಯೂಸು ಬೇಡ, ಹಾಲು ಬೇಡ. ಇದು ಸ್ಪೆಷಲ್ ಕಷಾಯ. ಗರ್ಭಿಣಿಯರು ಕಷಾಯ ಕುಡಿದ್ರೆ ಥಂಡಿ ಬರಲ್ಲ, ಗೊತ್ತಾ ನಿಮ್ಗೆ? ತಗೋ ತಗೋ ಕಾಫಿ ಕುಡಿ. ಏ ಬೇಬಿ ಸುಮ್ಮನೆ ತಗೊಳಮ್ಮ, ಹಾಲು ಕುಡಿ. ನೀನು ಏನು ಕುಡಿಬೇಡ, ತಗೋಮ್ಮ ಕಷಾಯ. ಮಾಮ್, ಏನಿದು ಎಲ್ಲ ಅತ್ತೆಂದಿರು ಸೇರಿ ಸೊಸೆ ಸೇವೆ ಮಾಡ್ತಿದಿರಲ್ಲ? ನೋಡು ಶ್ರೀ, ಇವರೆಲ್ಲ ಕಾಂಪಿಟೇಷನ್ ಮೇಲೆ ಕಾಫಿ ಜ್ಯೂಸು ಗಂಜಿ ಅಂತ ತಂದ್ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು. ಜಮಾಯಿಸು ಜಮಾಯಿಸು. ಎಲ್ಲ ಒಟ್ಟಿಗೆ ತಂದು ಕುಡಿ ಅಂದ್ರೆ ಹೇಗೆ ಕುಡಿಲಿ? ಅದಕ್ಕೆ ನಾನು ಹೇಳ್ತಿರೋದಮ್ಮ, ನಾನು ಈ ಮನೆ ಹಿರಿ ಸೊಸೆ. ನಾನು ಮಾಡಿ ಖರ್ಜೂರ ಏ ಮನೆ ಮಗಳೇ, ನೀನು ನಮ್ಮನೆ ಬಿಟ್ಟು ಹೋಗ್ಬೇಕು. ಕೊಡಿ. ಶಾಣೆ. ಕೊಡಿ. 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 ಈಗ ಎಲ್ರಿಗೂ ಸಮಾಧಾನ ಆಯ್ತಾ? ಬರೀ ಸಮಾಧಾನ ಅಷ್ಟೇ ಅಲ್ಲ ಜಾಹ್ನವಿ, ನಿನ್ನ ಬಗ್ಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಮ್ಮನ್ನು ಯಾರನ್ನೂ ಬಿಟ್ಕೊಡದೆ ನಮ್ಮ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ನಿನ್ನ ಗುಣಕ್ಕೆ. ನೀವೆಲ್ಲರೂ ನಮ್ಮವ್ರೆ, ಹೇಗೆ ಬಿಟ್ಕೊಡ್ಲಿ ಹೇಳಿ? ನೀವು ಇಷ್ಟೊಂದು ಪ್ರೀತಿ ಮಾಡುವಾಗ ಅದಕ್ಕೆ ಬೆಲೆ ಕೊಡ್ಬೇಕಲ್ವಾ? ಮಾಮ್, ಹೇಗೆ ನನ್ ಜಾನು? ಜಾನು, ನಾನು ಹೇಳೋದನ್ನೇ ಮರ್ತ್ಬಿಟ್ಟೆ. ಬೇಗ ರೆಡಿ ಆಗು, ಹಾಸ್ಪಿಟಲ್ಗೆ ಹೋಗ್ಬೇಕು ಚೆಕಪ್ಗೆ. ನಾನು ಮೊನ್ನೆ ತಾನೇ ಚೆಕಪ್ಗೆ ಹೋಗಿದ್ದೆ ಶ್ರೀ. ಆದ್ರೆ ನಾನು ಕರ್ಕೊಂಡು ಹೋಗಿರ್ಲಿಲ್ವಲ್ಲ, ಈಗ ನನ್ನ ಸಮಾಧಾನಕ್ಕೋಸ್ಕರ ಹೋಗೋಣ. ಬೇಗ ರೆಡಿ ಆಗು, ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಬೇಡ. ನಿನ್ ಸೀರೆ ಎಲ್ಲ ಎತ್ತಿಟ್ಟಿದ್ದೀನಿ, ಬಾ ಬೇಗ ಸ್ನಾನ ಮಾಡುವಂತೆ ಬಾ. ಏನಪ್ಪ ನೀನೇ ಇವಳಿಗೆ ಸ್ನಾನ ಮಾಡಿಸೋ ಹಾಗೆ ಕಾಣಿಸ್ತಿದೆ. ಬನ್ನಿಪ್ಪ ಎಲ್ಲ ಹೋಗೋಣ. ಏನು ಮಾಮ್ಸ್, ನಾನ್ ಸ್ನಾನ ಇವತ್ತಿಂದ ಇವಳು ನಿಮ್ ಜವಾಬ್ದಾರಿ. ಬೇಗ ರೆಡಿ ಮಾಡಿಸಿ, ನಾನು ಹೊರಗಡೆ ಕಾಯ್ತಿರ್ತೇನೆ. ಏ ನಡೀರಿ, ನಮ್ಮ ಜವಾಬ್ದಾರಿ ಬಿಸಿದಾನೆ. ನಡಿ ನಡಿ ಬಾಬಾ, ಹೊಡೆ ಇದನ್ನ ಬಿಡು. ಜಾನು ರೆಡಿನಾ? ಶ್ರೀ, ನಾನು ರೆಡಿ. ಅರೆ ಏನ್ ಜಾನು, ಇಷ್ಟೊಂದು ಸಿಂಪಲ್ ಆಗಿ ರೆಡಿ ಆಗಿದ್ಯಾ? ನಾವು ಹೋಗ್ತಿರೋದು ಹಾಸ್ಪಿಟಲ್ಗೆ ಚೆಕಪ್ಗೆ, ಹೋಟೆಲಿಗೆ ಪಾರ್ಟಿಗಲ್ಲ. ಓಕೆ ಓಕೆ. ಸರಿ ಅಜ್ಜಿ. ಬಂದೆ. ಅಜ್ಜಿ ನಾವು ಬರ್ತೀವಿ. ಹೋಗಿ ಬನ್ನಿ. ಶ್ರೀ, ಎಚ್ಚರಿಕೆಯಿಂದ ಕಾರ್ ಓಡಿಸು. ಎಷ್ಟು ಎಚ್ಚರಿಕೆ ವಹಿಸಿದ್ರು ಸಾಲದು ಇವಾಗ. ಆಯ್ತಜ್ಜಿ, ಹುಷಾರಾಗಿ ಹೋಗಿ ಬರ್ತೀವಿ. ಹೌದು, ಮಾಮ್ಸ್ ಅಲ್ಲಿ ಒಬ್ರು ಕಾಣ್ತಿಲ್ವಲ್ಲ? ಇಲ್ಲೆಲ್ಲೋ ಮಾತಾಡ್ತಾ ಇದ್ರು, ಸರಿಯಾಗಿ ನಾನು ನೋಡ್ಲಿಲ್ಲ. ಹೌದಾ, ಸರಿ ಅಜ್ಜಿ, ಅವ್ರಿಗೆ ಹೇಳ್ಬಿಡಿ, ನಾವು ಹೋಗಿ ಬರ್ತೀವಿ. ಬಾ ಜಾನು. ಒಂದ್ ನಿಮಿಷ, ನಾವು ನಿನ್ ಜೊತೆಗೆ ಬರೋರೆ. ನೀವು ನಮ್ಮ ಜೊತೆ ಹಾಸ್ಪಿಟಲ್ಗೆ ಬರ್ತೀರಾ? ಅಲ್ಲ, ನಾನೇ ಕರ್ಕೊಂಡು ಹೋಗ್ತೀನಲ್ಲ, ಸುಮ್ಮನೆ ನೀವ್ಯಾಕೆ ಬರಬೇಕು? ಅತ್ತೆ 2 ಸಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ನೀನು ನಿನ್ ಸಮಾಧಾನಕ್ಕೆ ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ಯಾ. ನಾವು ನಮ್ಮ ಸಮಾಧಾನಕ್ಕೆ ನಿನ್ ಜೊತೆ ಬರ್ತೀವಿ. ಯಾಕಪ್ಪ, ನಿಂಗೊಂದು ನ್ಯಾಯ ನಮ್ಗೊಂದು ನ್ಯಾಯನಾ? ಹೌದು ನ್ಯಾಯನಾ?
ಆದ್ರೆ ನಾವು ಬರೋವ್ರೆ. ಹಾಂ ಸರಿ ಸರಿ ನೀವೆಲ್ಲ ಈಗ ಬರೋದು ಓಕೆ, ಆದರೆ ಎಲ್ಲ ಒಟ್ಟಿಗೆ ಒಂದೇ ಕಾರಲ್ಲಿ ಹೋಗೋದು ಕಷ್ಟ ಇದೆಯಲ್ಲ. ಏನಪ್ಪ ನಮ್ಮ ಮನೇಲಿ ಒಂದೇ ಕಾರ ಇರೋದು? ನೀನು ಒಂದು ಕಾರಲ್ಲಿ ಹೋಗು, ನಾವೆಲ್ಲ ಇನ್ನೊಂದು ಕಾರಲ್ಲಿ ಬರ್ತೀವಿ. ಅದೇ ಹಾಂ ಎಲ್ಲರೂ ಪ್ಲಾನ್ ಮಾಡ್ಕೊಂಡೇ ಬಂದಿರೋ ಹಾಗಿದೆ. ಮತ್ತೆ ನನಗೆ ಬೇಡ ಅನ್ನೋಕ್ಕೆ ಚಾನ್ಸೇ ಇಲ್ಲ. ನೀನು ಬೇಡ ಅನ್ನೋದು. ನೋಡು ಶ್ರೀ, ಅವಳು ಬಸ್ರಿ ಹೆಂಗ್ಸೋ, ನೀನು ಕಾರನ್ನ ನಿಧಾನಾಗಿ ಓಡಿಸು. ನಾವು ಮೊದಲು ಹೋಗ್ತೀವಿ, ನಮ್ಮನ್ನ ನೀ ಫಾಲೋ ಮಾಡು ಅಲ್ವೇನ್ರೆ? ಆಯ್ತು ಮಾತಾಶ್ರೀ, ನೀವು ಹೇಳ್ದಾಗೆ ಆಗಲಿ. ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆದಿತ್ತು, ಹೊರಟ್ಬಿಡೋಣ. ಅಯ್ಯೋ ನಡಿಯೋ, ನಡಿ 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 ನಡಿ. ಶ್ರೀ, ಯಾಕೋ ಇಷ್ಟೊಂದು ಟೆನ್ಷನಲ್ಲಿದೆಯಾ? ಅಮ್ಮ ಇಂಥ ಟೈಮಲ್ಲಿ ಸ್ವಲ್ಪ ಟೆನ್ಷನ್ ಆಗುತ್ತಲ್ವಾ? ಏನೂ ಆಗಲ್ಲ, ಸುಮ್ಮನೆ ಇರು. ಡಾಕ್ಟರ್, ಜಾನ್ವಿ ಕಂಡೀಷನ್ ಹೇಗಿದೆ ಇವಾಗ? ನಥಿಂಗ್ ಟು ವರಿ. ಆದರೆ ನೀವೇ ಭಯ ಪಟ್ಕೊಂಡು 2-3 ಸಲ ಕರ್ಕೊಂಡು ಬರ್ತಾ ಇದ್ದೀರಾ. ಅವ್ರ ಕಂಡೀಷನು ನಾರ್ಮಲ್ ಆಗಿದೆ, ಓಕೆನಾ? ಹೌದು ಡಾಕ್ಟರ್, ಮಗು ಗಂಡ ಹೆಣ್ಣ? ಯಾಕ್ರಿ, ಹೆಣ್ಮಗು ಆದರೆ ತೆಗೆಸ್ಬಿಡೋಣ ಅಂತನಾ? ನೋಡೋಕ್ಕೆ ಎಜುಕೇಟೆಡ್ ಥರ ಕಾಣ್ತಾ ಇದ್ದೀರಾ, ಈ ಥರ ಯೋಚನೆ ಮಾಡ್ತಾ ಇದ್ದೀರಾ? ಅಯ್ಯಯ್ಯೋ, ಹಾಗಲ್ಲ ಡಾಕ್ಟ್ರೇ, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಮಗು ಹೆಣ್ಣಾಗಿದ್ದರೆ ಸಾಧನೆ ಮಾಡಿರೋ ಹೆಣ್ಮಕ್ಳ ಬಗ್ಗೆ ಕಥೆ ಹೇಳ್ಬೋದು, ಗಂಡಾಗಿದ್ದರೆ ಸಾಧನೆ ಮಾಡಿರೋ ಪುರುಷರ ಬಗ್ಗೆ ಹೇಳ್ಬೋದು, ದೇಶಭಕ್ತರ ಬಗ್ಗೆ ಹೇಳ್ಬೋದು. ಮಗು ಹೊಟ್ಟೆಲಿದ್ದಾಗ ಹೇಳಿದ್ದನ್ನೆಲ್ಲ ನೆನಪಿಟ್ಕೊಳ್ಳುತ್ತಂತೆ. ಹಾಗಂತ ನಾವು ಪುರಾಣದಲ್ಲಿ ಕೇಳಿಲ್ವೇ? ಅದಕ್ಕೋಸ್ಕರ ಅವಳು ಕೇಳಿದ್ದು. ಹೌದು ಡಾಕ್ಟರ್, ಮಾತಕ್ಕ ಹೇಳಿದ್ದು ಸರಿನೇ. ಅದ್ರ ಜೊತೆಗೆ ಈ ನಡುವೆ ಸ್ಕೂಲಲ್ಲಿ ಸೀಟ್ ಸಿಗೋದು ತುಂಬ ಕಷ್ಟ. ಮಗು ಗಂಡೋ ಹೆಣ್ಣೋ ಅಂತ ಗೊತ್ತಾದರೆ ಅಪ್ಲಿಕೇಶನ್ ಹಾಕಕ್ಕೆ ಸುಲಭ ಅಲ್ವಾ? ಅದಕ್ಕೆ ಅವ್ರು ಕೇಳಿದ್ದು. ನೀವು ತಪ್ಪು ತಿಳ್ಕೊಂಡಿರಿ. ನೀವು ಯಾವ ಕತೆ ಹೇಳ್ತೀರೋ, ಮಗುನ ಯಾವ ಸ್ಕೂಲಿಗೆ ಸೇರಿಸ್ತೀರೋ ಅದೆಲ್ಲ ಆಮೇಲಿನ ಮಾತು. ಆದರೆ ಈಗ ನೀವು ಇವರನ್ನ ಹುಷಾರಾಗಿ ನೋಡ್ಕೋಬೇಕು. ನೋಡಿ, ಇವರಿಗೆ ಸ್ವಲ್ಪ ಕ್ಯಾಲ್ಶಿಯಂ ಕಡಿಮೆ ಇದೆ, ಅದಕ್ಕೆ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದೀನಿ. ಅದನ್ನು ಟೈಮಿಗೆ ಕೊಡಬೇಕು, ಜೊತೆಗೆ ಫ್ರೂಟ್ ಸಹ ಕೊಡಬೇಕು. ಅಯ್ಯೋ ಮಗು, ಜಾನ್ವಿ, ಏನು ಮಾಡ್ತಾ ಇದೀಯಾ?